ಇನ್ನೂ ಡೆವಲಪ್ ಆಗಿಲ್ಲ. ಅಲ್ಲಿಗೆ 250 ಇಯರ್ಸ್ ಇಂಡಿಪೆಂಡೆನ್ಸ್ ಬಂದು ಅಮೆರಿಕ, ಕರೆಕ್ಟಾ? ನಮಗ್ ಬಂದು ಇಂಡಿಪೆಂಡೆನ್ಸ್ ಬಂದು ಇವಾಗ 75 ಇಯರ್ಸ್. ಸೊ ಇದನ್ನು ಪ್ರಾಬ್ಲಮ್ ಅಲ್ವಾ? ನೀವು ಬಂದು ಬೆಂಗಳೂರಿಗೆ ಎಷ್ಟು ವರ್ಷ ಆಯ್ತು? 47 ಟಿಪ್ಪು ಸುಲ್ತಾನ್ ಅಂತ ಊರಿಗೆ ಹೋಗ್ಬೇಕಂದ್ರೆ ಇಂದಿರಾನಗರ ಮೇಲೆ ನಡ್ಕೊಂಡು ಹೋಗಿ ಅಲ್ಲಿಂದ ಡಬಲ್ ಡೆಕ್ಕರ್ ಇದೆ, ಮೆಜೆಸ್ಟಿಕ್ ಹೋಗುತ್ತೆ. ಆ ಬಸ್ಸಲ್ಲಿ ಹೋಗಿ ಊರ್ ಬಸ್ಗೆ ನಾವು ಹೋಗ್ಬೇಕು. ನಾನು JP ನಗರ್ ಕಡೆ ಎಲ್ಲ ಹೋಗ್ತೀನಲ್ಲ, ಯಾವ ಟೆಕ್ ಪಾರ್ಕ್ ಏನೂ ಇಲ್ಲ. ಒಂದಿಲ್ಲ. ಆಂಬಿಯನ್ಸ್ ಚೆನ್ನಾಗಿದೆ, ಮರ ಗಿಡ. ಹೇಳ್ತೀನಿ ನೋಡು, ಕನಕಪುರ ರೋಡ್ ಇದೆ ನೋಡು, ನನಗೆ ಬನಶಂಕರಿ ರೋಡ್ ಕನಕಪುರಕ್ಕೆ ಹೋಗುತ್ತೆ, ಕಲಘಟ್ಟಪುರ ಸೈಡು. ಅಲ್ಲಿ ನಾವು ಒಂದು ಸೈಟ್ ತಗೊಂಡಿದ್ವಿ, ಆಗ ಡಿಫೆನ್ಸ್ ಇದರಲ್ಲಿ. ಆವಾಗ 97 ಏನೋ 1 lakh 1.5 lakh ಕೊಟ್ಟೆ. ನೀವು ಬನಶಂಕರಿಯಿಂದ ನಂಗೆ ವಾಜರಹಳ್ಳಿ ತಲೆಗಟ್ಟಪುರ ಹೋಗುವವರೆಗೂ ಒಂದು ಮನೆಯೂ ಇಲ್ಲ, ಒಂದು ಅಂಗಡಿ ಇಲ್ಲ. ನೀವು ವಾಜರಹಳ್ಳಿ ಹೋಗಿ ತಲೆಗಟ್ಟಪುರ ಹೋಗೋವರೆಗೂ ಇವಾಗ ಆ ರೋಡ್ ನೋಡಿದ್ರ ಮೆಜೆಸ್ಟಿಕ್ ಅಲ್ಲಿಯೇ ಏನು ಇಲ್ಲಪ್ಪ. ಅವಾಗ ಶಿವಾಜಿನಗರ ಸ್ವಲ್ಪ ರಶ್ ಆಯಿತು, ಮೆಜೆಸ್ಟಿಕ್ ಅಲ್ಲಿ ಏನು ನಾನು ಹೇಳಿದ್ರೆ ಒಂದೇ ಒಂದು ಬಸ್ 3 o'clock ಬರುತ್ತೆ. ಮಾರ್ನಿಂಗ್ 10:30, ಈವ್ನಿಂಗ್ 3:30. ಸಿಟಿ ಮಾರ್ಕೆಟ್ ಬಸ್ ಒಂದು 309 ಏನೋ ಬರುತ್ತೆ, ಮಡ್ ರೋಡು. ಅಷ್ಟೇ ಆಗಲ್ಲ, ಮನೆಯೂ ಇಲ್ಲ, ಒಂದಿಲ್ಲ. ನನ್ನ ಹತ್ರ ಹೇಳಿದ್ರು 6,500 ಕೊಟ್ಬಿಡಪ್ಪ, ಸೈಟ್ ಇದೆ, ಮನೆ ಮುಂಚೆ ಸೈಟ್ 6,500 ಎಲ್ಲಿದೆ? 6,500 ಇಲ್ಲಪ್ಪ ನಮ್ಮ ಹತ್ರ. ಸರ್ ನನಗೆ ಅಲ್ಲಿ ಎದುರು ಒಂದು ಕಂಪನಿ ಜಿಗ್ನಿಯ ಏನೋ ಕಂಪನಿ ಹೇಳಿದೆ ಇಲ್ಲಿ, ಅದರಲ್ಲಿ 2,500 ಸೈಟ್ ಸರ್. ಸಂಬಳ 250-300 ಅಷ್ಟೇ ಅಲ್ವಾ? ಎಸ್ ಎ ಗೆಸ್ಟೆಡ್ ಆಫೀಸರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ 2006 ಅಲ್ಲಿ ರಿಟೈರ್ ಆದ. 14,000 16,000 200 ರೂಪೀಸ್ ಸಂಬಳ. 250 ನಾನು ಜಾಯ್ನಿಂಗ್. 250 ರೂಪೀಸ್ ಮತ್ತೆ ಅವ್ರಿಗೆ ನಾನು ಸ್ಕೂಲ್ ಮಾಸ್ಟರು. 250 ಸರ್. 250 250ಗೆ 1 kg ರೈಸ್ 1 ರೂಪಾಯಿ ಅಷ್ಟೇ. 1 ರೂಪಾಯಿ 75 kg ರೂಪೀಸ್ ಕೊಟ್ರೆ ಆ 75 kg ರೈಸ್ ಬ್ಯಾಗ್. ಓಕೆ, ಇವಾಗ ಗೊತ್ತಾಯ್ತಾ? 14 ರೂಪೀಸ್ ಬೆಂಗಳೂರಿಂದ. ಮೈಸೂರು ಓನ್ಲಿ 5 ರೂಪೀಸ್. ಊಟಿ ಟು ಮೈಸೂರು 5 ರೂಪೀಸ್ ಅಷ್ಟೇ. ಇವ್ರಿಗೆ ಕರೆಕ್ಟ್ ಅದೆಲ್ಲ 1 ರೂಪಾಯಿ 25 ಪೈಸಾ. ಅವಾಗ ಬೈಕು ಕಾರು ಏನು ಇಲ್ಲ. ಸಂಬಳ ಜಾಸ್ತಿ ಇದ್ರು ಕಾರೇ ಇರಲಿಲ್ಲ, ಎಲ್ಲ ನೆನ್ಕೊಂಡ್ಬರ್ತಾರೆ. ಬಸ್ ಬರುತ್ತೆ, ರಶ್ ಫುಲ್ ಆಗಿರುತ್ತೆ. ಏನೋ ಒಂದು ಸ್ಕೂಲ್ ಮನೆಯಲ್ಲಿ ಇತ್ತಪ್ಪ, ಅದು ಅವ್ರು ಇವಾಗ ಬಿಗ್ ಬಸ್ಸು ಗಿಸ್ಸು ಎಲ್ಲ ಇದೆ ಮನೆಯಲ್ಲಿ. ಮತ್ತೆ LKG UKG ನ್ಯೂ ಅರ್ಜನ್ ನ್ಯೂ ಅರ್ಜನ್ ಮನೆಯಲ್ಲಿತ್ತು, ನಾವು ನೋಡಿ ಆಯ್ತು. ಇವತ್ತವರು ಎಲ್ಲೆಲ್ಲಿ ಬಿಲ್ಡಿಂಗ್ ಇದೆ, ಬಸ್ ಇದೆ ಮನೆಯಲ್ಲಿ. ಅದು ಡಿಪೆಂಡೆಂಟ್ ಆಗಿದ್ರೆ ಎಲ್ಲರೂ ಯೂಸ್ ಮಾಡ್ಕೋತಾರೆ. ಈ ಪೆನ್ಷನ್ ಇಲ್ಲದವರು ಡಿಪೆಂಡೆಂಟ್ ಆಗಿರ್ತಾರೆ. 1,000 ರೂಪಾಯಿ ಕೇಳಿದ್ರೆ ಏನ್ಗ 1,000 ರೂಪಾಯಿ ಅದು ಬರುತ್ತೆ. ನಮ್ಗೆ ಪೆನ್ಷನ್ ಎಲ್ಲ ಇದೆ. ಸೊ ನಾವು 1 ಪೈಸೆ ಆಗ್ಬಿಡ್ತಾರೆ. ಇಲ್ಲ, ನನಗೆ ಈಗಲೇ ಎಕ್ಸ್ಪೀರಿಯನ್ಸ್ ಆಗಿದೆ. ಡಿಪೆಂಡೆಂಟ್ ಯಾವುದೇ ಕಾರಣಕ್ಕೂ ಯಾರ ಮೇಲೆ ಆಗಿರಬಾರ್ದು. ಬಿಸ್ನೆಸ್ ಮಾಡ್ತಾ ಇದೀವಿ, ಅಗ್ರಿಮೆಂಟ್ ಇರಬೇಕು, ಎಲ್ಲ ಪೇಪರ್ ವರ್ಕಲ್ಲಿ ಇರಬೇಕು. ವರ್ಡ್ಸ್ ಅಲ್ಲಿ ಮಾತಾಡ್ತೀವಲ್ಲ, ಇಟ್ ವಿಲ್ ಚೇಂಜ್. ಮೊನ್ನೆ ಮಾತಾಡಿರೋದು ನಾಳೆ ಚೇಂಜ್ ಆಗ್ಬಿಡುತ್ತೆ. ಕರೆಕ್ಟಾ? ಮೊನ್ನೆ ಖುಷಿಯಾಗಿದ್ವಿ, ಬಟ್ ಇವತ್ತು ಅದೇ ಮೂಮೆಂಟ್ ಅಲ್ಲಿ ಇರಲ್ವಲ್ಲ, ಚೇಂಜ್ ಆಗುತ್ತೆ. ಇವಾಗ ಚಿಕ್ಕ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ, ಏನು ಪ್ರಾಬ್ಲಮ್? 50-60 ಒಳಗಡೆ, 50 ಒಳಗಡೆ ಎಲ್ಲಿ